ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚಲಪುರ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣವನ್ನು ಫಾಲೋ ಮಾಡಿ. ತುಂಗಭದ್ರಾ ಜಲಾಶಯ ಕರ್ನಾಟಕ, ಆಂಧ್ರ ಮತ್ತು ತೆಲಂಗಾಣದ ಸುಮಾರು 12 ಲಕ್ಷ ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಒದಗಿಸುವ ಒಂದು ಬೃಹತ್ ಯೋಜನೆ. ಈ ಜಲಾಶಯ ನಿರ್ಮಾಣವಾಗಿ ಕಳೆದ 75 ವರ್ಷಗಳಲ್ಲಿ ಈಗ ಅಲ್ಲಿರುವಂಥ ಗೇಟ್ಗಳು ಮತ್ತು ಚೈನ್ಗಳು ಈಗಾಗಲೇ ಸವಕಳಿ ಬಂದು ಒಂದು ಕಡೆ 2024 ಆಗಸ್ಟ್ 10ರಂದು ಗೇಟ್ ನಂಬರ್ 19 ಕಿತ್ತು ಹೋಯಿತು. ಗೇಟ್ ನಂಬರ್ ಕಿತ್ತು ಹೋಗಲಿಕ್ಕೆ ಮುಖ್ಯ ಕಾರಣ ಆಗಿದ್ದೆ ಇಲ್ಲಿ ಚೈನ್ ವೀಕ್ ಆಗಿರೋದು. ಆ ಸಂದರ್ಭದಲ್ಲಿ ಕೇಂದ್ರದ ಜಲ ಇಲಾಖೆಯಿಂದಲೂ ಮತ್ತು ವಿವಿಧ ಇಲಾಖೆಯಿಂದಲೂ ಅಲ್ಲಿ ಸಮೀಕ್ಷೆ ಮಾಡಿದಾಗ ಇಲ್ಲಿರುವಂಥ ಗೇಟ್ಗಳು 60% ಸವಕಳಿ ಆಗಿವೆ, ಜೊತೆಗೆ ಅವುಗಳು ಚೈನ್ಗಳು ಸಹ ವೀಕ್ ಆಗಿವೆ ಅನ್ನುವಂಥ ವರದಿಯನ್ನು ನೀಡಿದರು. ಈ ಹಿನ್ನೆಲೆಯಲ್ಲಿ ಕೇವಲ ಆಗ 2024ರ ಸಂದರ್ಭದಲ್ಲಿ ಒಂದು ಸ್ಟಾಪ್ ಲಾಗನ್ನೇ 19ನ್ನು ನೀರು ನಿಲ್ಲಿಸಿದರು. ಅದರ ನಂತರ ಈಗ ಇರುವಂಥ 33 ಗೇಟ್ಗಳನ್ನು ಅಳವಡಿಸೋಕ್ಕೆ ಈಗಾಗಲೇ ಟೆಂಡರ್ ಕರೆದಿದೆ. ಈಗ ಇರುವಂಥ ಮಾಹಿತಿ ಪ್ರಕಾರ ಈಗಾಗಲೇ 18 ಗೇಟ್ಗಳನ್ನು ಸಂಪೂರ್ಣವಾಗಿ ಅಳವಡಿಸಿದ್ದು, ಇನ್ನೂ 5 ಗೇಟ್ಗಳು ಈ ತಿಂಗಳ ಅಂತ್ಯದಲ್ಲಿ ಅಳವಡಿಸಿ 23 ಗೇಟ್ಗಳಂತೆ ಮತ್ತು ಮುಂದಿನ ತಿಂಗಳ ಅಂದರೆ ಏಪ್ರಿಲ್ ಅಂತ್ಯಕ್ಕೆ ಎಲ್ಲ ಗೇಟ್ಗಳನ್ನು ಅಳವಡಿಸ್ತೀವಿ ಅನ್ನುವಂಥ ಮಾಹಿತಿಗಳು ಇಲಾಖೆಯಿಂದ ನೀಡ್ತಾ ಇದ್ದಾರೆ. ಆದರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿತ್ತು ಅಂತೇಳಿದರೆ, ಈ ಗೇಟ್ ಕಿತ್ತು ಹೋಗಲು ಮುಖ್ಯ ಕಾರಣ ಇಲ್ಲಿರುವಂಥ ಚೈನ್ಗಳು. 33 ಗೇಟ್ಗಳಿಗೆ 66 ಚೈನ್ಗಳಿತ್ತು. ಆ ಚೈನ್ಗಳನ್ನು ಸಹ ಬದಲಾಯಿಸಬೇಕಾಗಿತ್ತು. ಅದು ಮತ್ತು ತಜ್ಞರು ಸಹ ಆದ ವರದಿಯನ್ನು ನೀಡಿದ್ದಾಗ ಈ ಚೈನ್ಗಳನ್ನು ಬದಲಾಯಿಸ್ರಿ ಅನ್ನುವಂಥ ಇತ್ತು. ಆದರೆ ಇಲ್ಲಿ ಒಂದು ಗಾದೆ ಮಾತು ಪ್ರಕಾರ ದುಬಾರಿ ಎಮ್ಮೆಯನ್ನು ಕೊಂಡ್ಕೊಂಡು ಒಂದು ಹಗ್ಗಕ್ಕಾಗಿ ಶಾಣೆತನ ಮಾಡಿದಂತೆ ಇಲ್ಲಿ ಗೇಟ್ಗಳನ್ನು ಅಳವಡಿಸೋಕ್ಕೆ 54 ಕೋಟಿ ರೂಪಾಯಿ ಒಂದು ಪ್ರಾಜೆಕ್ಟನ್ನು ಮಾಡಿದರು. ಈಗಾಗಲೇ 48 ಕೋಟಿ ರೂಪಾಯಲ್ಲಿ ಟೆಂಡರ್ಗೆ ಮತ್ತು ವಿವಿಧ ಗುತ್ತಿಗೆದಾರರು ಮತ್ತು ವಿವಿಧ ಕಡೆಯಿಂದಾಗಿ ಈಗಾಗಲೇ ಕಾಮಗಾರಿ ನಡೆದಿದೆ. ಆದರೆ ಅದನ್ನು ಚೈನ್ ಅಳವಡಿಕೆಗೆ ಸರಿಯಾದ ಕ್ರಮ ಕೈಗೊಳ್ಳದೇ ಇರುವಂಥ ಸಂದರ್ಭದಲ್ಲಿ ಮತ್ತೆ ತಜ್ಞರು ಒಂದು ವರದಿಯನ್ನು ನೀಡಿದರು. ಈಗ ತಕ್ಷಣಕ್ಕೆ ಚೈನ್ಗಳನ್ನು ಸಹ ಅಳವಡಿಸಿರಿ ಅನ್ನುವಂಥ ಮಾಹಿತಿ ನೀಡಿದರು. ಆ ಕಾರಣಕ್ಕಾಗಿ ಈಗ 5.37 ಕೋಟಿ ರೂಪಾಯಿಯಲ್ಲಿ ಈಗ ಟೆಂಡರ್ ಪ್ರಕ್ರಿಯೆ ನಡೆದಿದೆ. ಜೀವನಾಡಿ ನದಿ ತುಂಗಭದ್ರಾ ಜಲಾಶಯ ಕಳೆದ ವರ್ಷ ಆಗಸ್ಟ್ನಲ್ಲಿ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಸಂಕಷ್ಟಕ್ಕೀಡಾಗಿತ್ತು. ಆದರೆ ಸರ್ಕಾರ ಆ ಗೇಟನ್ನು ತಾತ್ಕಾಲಿಕವಾಗಿ ಪುನರ್ನಿರ್ಮಿಸಿ ನಂತರ ಜನವರಿಯಿಂದ ಒಟ್ಟಾರೆ 33 ಗೇಟ್ಗಳನ್ನು ಹೊಸದಾಗಿ ನಿರ್ಮಿಸಲು ಕ್ರಮ ಯೋಜನೆ ಮಾಡಿದ್ದು, ಈಗಾಗಲೇ ಕಾರ್ಯ ಭರದಿಂದ ಸಾಗಿದ್ದು. ಆದರೆ ಕ್ರಸ್ಟ್ ಗೇಟ್ಗಳಿಗೆ ಹೊಸ ಚೈನ್ಗಳನ್ನು ಅಳವಡಿಸುವುದು ವಿಷಯ ಟೆಂಡರ್ ಕರೆದಿದ್ದು, ಅದು ವಿಳಂಬವಾದ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ಆದರೆ ಸರ್ಕಾರ ಕೊಟ್ಟ ಮಾತಿನಂತೆ ಮೇ 25ರೊಳಗಾಗಿ ಎಲ್ಲ ಕ್ರಸ್ಟ್ಗಳ ಅಳವಡಿಸಿ ಹೊಸ ಚೈನ್ ಅಳವಡಿಸಿ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ತುಂಗಭದ್ರಾ ನದಿ ನೀರಿನ ಲಭ್ಯತೆ ಮಾಡಬೇಕಾಗಿ ನಾನು ಸರ್ಕಾರಕ್ಕೆ ಆಗ್ರಹಪೂರ್ವಕವಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಈ ಕಳೆದ ಬಾರಿ ಗೇಟ್ ಅಳವಡಿಕೆ ಹಿನ್ನೆಲೆಯಲ್ಲಿ ಈಗ ಬೇಸಿಗೆಯಲ್ಲಿ ನೀರಿದ್ದರೂ ಸಹ ನೀರು ನೀಡದೇ ಇರುವಂಥದ್ದು ಒಂದು ಕಡೆ ರೈತರಿಗೆ ನಿರಾಶೆಯಾಗಿತ್ತು. ಆದರೆ ಈಗ ಗೇಟ್ಗಳ ಅಳವಡಿಕೆ ಆಗ್ತಾಯಿದೆ. ಆದರೆ ಚೈನ್ಗಳ ಅಳವಡಿಕೆ ಮತ್ತು ಟೆಂಡರ್ ಪ್ರಕ್ರಿಯೆ ಇವುಗಳೆಲ್ಲನೂ ಮುಗಿಸಿ ಗೇಟ್ಗಳ ಆಪರೇಟಿಗೆ ಆಗದೇ ಇದ್ದರೆ ಮತ್ತೆ ಒಂದು ವರ್ಷ ಅಥವಾ ಮತ್ತೆ ಒಂದು ಸ್ವಲ್ಪ ವಿಳಂಬವಾದರೆ ರೈತರು ಸಂಪೂರ್ಣವಾಗಿ ಆತಂಕಗೊಳ್ಳಿದ್ದಾರೆ. ನಿಗದಿತ ವೇಳೆಗೆ ಮೇ ಅಂತ್ಯಕ್ಕೆ ಸಂಪೂರ್ಣವಾಗಿ ಎಲ್ಲ ಗೇಟು ಮತ್ತು ಚೈನ್ಗಳು ನಡೆಸ್ತೀವಿ ಅನ್ನೋಂಥ ನೇಮ ಮಾಡಿಕೊಂಡಿದ್ದಾರೆ. ಆ ನೇಮದ ಪ್ರಕಾರವೇ ಈಗ ಗೇಟು ಮತ್ತು ಚೈನ್ಗಳನ್ನು ಅಳವಡಿಸಬೇಕು ಅನ್ನೋದು ರೈತರ ಆಗ್ರಹ ಇದೆ. ಮತ್ತು ಈ ಕುರಿತು ಸಣ್ಣ ನೀರಾವರಿ ಸಚಿವರು ಆಗಿರುವಂಥ NS ಬೋಜರಾಜ್ ಈ ರೀತಿ ಭೇಟಿಯಾದಾಗ ಈ ಚೈನ್ ಅಳವಡಿಕೆಗೆ ನಾವೆಲ್ಲ ಕ್ರಮ ಕೈಗೊಂಡಿದ್ದಾರೆ ಮತ್ತು ಅವುಗಳು ಸಹ 66 ಗೇಟ್ಗಳನ್ನು ಆದಷ್ಟು ಬೇಗನೆ ಅಳವಡಿಸೋಕ್ಕೆ ಎಲ್ಲ ಕ್ರಮ ಕೈಗೊಂಡಿದ್ದಾರೆ ಅನ್ನುವಂಥ ಭರವಸೆ ನೀಡಿದ್ದಾರೆ. ಡ್ಯಾಮ್ ಒಂದು ಕೆಲಸ ನಡೀತಾ ಇದೆ. ಇದು ಪ್ರತಿನಿತ್ಯ ನಮ್ಮ ಚೀಫ್ ಇಂಜಿನಿಯರ್ ಇನ್ಚಾರ್ಜ್ ಇದ್ದವರು ಮತ್ತು ನಮಗೆಲ್ಲ ನಮ್ಮ ಸೆಕ್ರೆಟರಿ ಅವರು ಕುಲಕರ್ಣಿಯವರು ರೆಗ್ಯುಲರ್ ಆಗಿ ಇದ್ರ ಮಾಹಿತಿ ಪಡಿತಾ ಇದ್ದೀವಿ. ವಾಟ್ಸಪ್ ಕಳಿಸ್ತಾ ಇದ್ದಾರೆ. ಕೆಲಸ ನಡೀತಾ ಇದೆ. ನಾವೇನು ಮೊದಲು ಎಕ್ಸ್ಪೆಕ್ಟ್ ಮಾಡಿದ್ವಿ, ಅವ್ರು ಜೂನ್ ತನಕ ಟೈಮ್ ಕೊಟ್ಟಿದ್ದೆ ಆ್ಯಕ್ಚುಲಿ. ಈಗ ಲೆಕ್ಕ ಪ್ರಕಾರ ಈಗಾಗಲೇ 18 ಗೇಟ್ ಕಂಪ್ಲೀಟ್ ಆಗ್ಯದ. ಇನ್ನು 5 ಗೇಟದ್ದು ಈ ತಿಂಗಳ ಒಳಗಾಗಿ ರೆಡಿಯಾಗಿ ಆಗಲೇ ಫಿಕ್ಸ್ ಮಾಡ್ತಾ ಇದ್ದಾರೆ. 23 ಗೇಟು ಬೈ ಎಂಡ್ ಆಫ್ ದಿಸ್ ಮಂತ್ ಏಪ್ರಿಲ್ಗೆ ಕಂಪ್ಲೀಟ್ ಆಗ್ತದೆ. ಅದಾದ ನಂತರ ಉಳಿದ ಗೇಟಲ್ಲೇ ಏಪ್ರಿಲ್ ಕೊನೆ ಒಳಗಾಗಿ ಕಂಪ್ಲೀಟ್ ಮಾಡ್ತೀವಿ ಅಂತೇಳಿ ಅವರೆಲ್ಲ ಟೆಕ್ನಿಕಲ್ ಪೀಪಲ್ ಹೇಳ್ತಾ ಇದ್ದಾರೆ.
ಯಾಕಂದರೆ ಒಂದು ಟೀಮು 10 ಗೇಟ್ಗೆ ಫುಲ್ ಗೇಟ್ ಮಾಡತಕ್ಕಂಥವ್ರು, ಉಳಿದಿದ್ದು 23 ಗೇಟು 3 ಪೀಸ್ ಮಾಡಿ ಮೊದಲೇನು ಒರಿಜಿನಲ್ ಪ್ಲ್ಯಾನಲ್ಲಿತ್ತು ಅವರು ಮಾಡ್ತಾಯಿದ್ದಾರೆ. ಹಂಗಾಗಿ ಬೇರೆ ಬೇರೆ ಟೀಮ್ಗಳು ಕೆಲಸ ಮಾಡೋದ್ರ ಮುಖಾಂತರ ಬೈ ಎಂಡ್ ಆಫ್ ಮೇಗೆ ಕಂಪ್ಲೀಟ್ ಆಗ್ತದೆ. ಎರಡನೇದಾಗಿ ಲೇಟ್ ತಾಟಾಗಿ ಚೈನ್ಗಳು ಸಹಿತ ಚೇಂಜ್ ಮಾಡೋಣ, ಮತ್ತು ಅದು ಪ್ರಶ್ನೆ ಬರಬಾರ್ದು ಅಂತೇಳಿ ಅವರು ಟೆಕ್ನಿಕಲಿ ಹೇಳೋದ್ರಿಂದ ಆ ಚೈನ್ಗಳು ಆರ್ಡರ್ ಕೊಟ್ಟು ಟೆಂಡರ್ ಆಗಿ ಎಲ್ಲ ಆಗಿ ಅದು 5.6 ಕ್ರೋರ್ಸ್ಗೆ ಏನಾಗಿದೆ ಅಂತ ಮಾಡಿ ಅವ್ರಿಗೂ ಟೈಮ್ ಕೊಟ್ಟಿದ್ದಾರೆ. ಅವರು ಏಪ್ರಿಲ್ ಕೊನೆಗೆ 15th ಆದಮೇಲೆ ಸರಬರಾಜು ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. 66 ಚೈನ್ ಬೇಕಾಗ್ತವೆ. ಈಗ ಪ್ರಿಪೇರ್ ಮಾಡಬೇಕು. ಈ ಸೈಜಿನ ಮೇಲೆ ಆರ್ಡರ್ ಕೊಟ್ಟಿದ ಮೇಲೆ ಅವರು ಟೆಂಡರ್ ಆದಮೇಲೆ ಮಾಡಬೇಕಾಗಿತ್ತು. ಅದು ಸ್ಪೀಡಾಗಿ ಮಾಡ್ತಾಯಿದ್ದಾರೆ ಅವ್ರಿಗೂ ಅದಕ್ಕೆ ಬಂದ ಮೇಲೆ ಒಂದೊಂದು ದಿವಸಕ್ಕೆ ಅವ್ರ ಲೆಕ್ಕ ಪ್ರಕಾರ ಒಂದು ಗೇಟ್ಗೆ ಆಗ್ತದೆ 2 ಚೈನ್ ಕೊಡಿಸ್ಬೋದು. ಅದು ಮತ್ತು 33 ದಿವಸ ಆಗಬಾರ್ದು ಅಂತೇಳಿ ಈಗಲೇ ಅವ್ರಿಗೆ ಹೇಳಿ 4 ಟೀಮ್ ಅವ್ರ ಹತ್ರ ವರ್ಕರ್ಸ್ ಇರ್ತಾರೆ, 4 ಟೀಮ್ ಮಾಡಿ ಆದಷ್ಟು ದೇವರಾಗಿ ಮೇ ಎಂಡಿಂಗಿಗೆ ಅದನ್ನು ಸಹಿತ ಕಂಪ್ಲೀಟ್ ಮಾಡಿಬಿಟ್ರೆ ಎರ್ಲಿ ರೇನ್ಸ್ ಬಂದು ಜೂನಲ್ಲಿ ಬಂದ್ರು ಜನರಲಿ ನಮ್ಮ ಮಾನ್ಸೂನ್ ಸೆಟ್ ಆಗೋದೇ 5-6 ತಾರೀಕು ಆಗ್ತದೆ ಮಂಗಳೂರಿನಲ್ಲಿ ಜೂನ್ನಲ್ಲಿ. ನಮಗೆ ಬರೋದು 20ನೇ ತಾರೀಕು ಆದಮೇಲೆ ಒರಿಜಿನಲ್ ಬಂದರು. ಸೊ ಎರ್ಲಿಯಾಗಿ ಬಂದ್ರೂ ನಾವು ರೆಡಿ ಇರ್ಬೋದು. ಮೇ ಎಂಡಿಂಗಿಗೆ ಫುಲ್ ಗೇಟ್ಸು ಮತ್ತು ಚೈನ್ಸು ಕಂಪ್ಲೀಟ್ ಮಾಡಿ ಏನು ಬೇರೆ ಏನೂ ತೊಂದರೆ ಇಲ್ಲದಂಗೆ ಮಾಡಲಿಕ್ಕೆ ಅವ್ರು ತಯಾರಾಗಿದೆ. ಇಲ್ಲ ಚೈನ್ಸ್ ಆ ರೀತಿ ಅವತ್ತು ಟೆಕ್ನಿಕಲ್ ಪೀಪಲ್ ನೋಡಿದಾಗ ಚೈನ್ಸ್ ಏನು ತೊಂದರೆ ಇಲ್ಲ ಅಂಬೋದು ಬಂತದ್ದು. ಆದ್ರೂ ಮತ್ತು ಸರ್ಕಾರ ಲೆವೆಲಲ್ಲಿ ಮಾತಾಡಿದ ಮೇಲೆ ಕರ್ನಾಟಕ ಸರ್ಕಾರದಿಂದ ನಮ್ಮ DCM ಅವರೆಲ್ಲ ಇನ್ವಾಲ್ವ್ ಆಗಿ ಅಧಿಕಾರಿಗಳು ಹೇಳಿ ಇಷ್ಟೆಲ್ಲ ಆಗಿದ ಮೇಲೆ ಮತ್ತೆ ನಾಳೆ ಏನಾದರೂ ಪ್ರಾಬ್ಲಮ್ ಆಗಿ ಚೈನ್ಲಿಂದ ಆಗಬಾರ್ದು ಅಂತೇಳಿ ಈ ರೀತಿ ಸಜೆಷನ್ಸ್ ಬಂದ ನಂತರ ಅದಕ್ಕೆ ಮತ್ತು ಎಸ್ಟಿಮೇಟ್ಸ್ ಮಾಡಿ, ಯಾಕಂದರೆ ಕೆಲವರೇ ಇರ್ತಾರೆ ಅವು ಮಾಡೋರು, ಅವ್ರು ಇಮಿಡಿಯೇಟ್ಲಿ ಟೆಂಡರ್ ಕರೆದ್ರು, ಟೆಂಡರ್ ಪಾಸ್ ಆಯಿತು. ನಡೀತಾ ಇದೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಈ ಭರವಸೆ ಈಡೇರಬೇಕು. ಜೊತೆಗೆ ಬೇಗನೆ ಏನು ತುಂಗಭದ್ರಾ ಜಲಾಶಯಕ್ಕೆ ಇರುವಂಥ ಗೇಟು ಮತ್ತು ಚೈನ್ಗಳು ಮತ್ತು ಅಲ್ಲಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಸರಿಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ತುಂಗಭದ್ರಾದಲ್ಲಿ ನೀರು ನಿಂತು ಆಂಧ್ರ ಮತ್ತು ಕರ್ನಾಟಕ ತೆಲಂಗಾಣ ರೈತರಿಗೆ ಅನುಕೂಲವಾಗಲಿ ಅನ್ನೋದು ಇಲ್ಲೇ ರೈತರ ಅಭಿಪ್ರಾಯವಾಗಿದೆ. ಶಾಣಬಾಚಲಾಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.